ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ಮೋಹನ್ ಅಂತ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಆರ್ಥ್ರೋಸ್ಕೋಪಿ ಸ್ಪೆಷಲಿಸ್ಟು, ಆದಿಚುಂಚನಗಿರಿ ಹಾಸ್ಪಿಟಲ್, BG ನಗರ. ನಾವು ಇವತ್ತು ಲಿಗಮೆಂಟ್ ಇಂಜುರಿ ಬಗ್ಗೆ ಮಾತಾಡೋದ. ಲಿಗಮೆಂಟ್ ಅಂದರೆ ಒಂದು ಮೂಳೆ ಮತ್ತು ಇನ್ನೊಂದು ಮೂಳೆನ ಗಟ್ಟಿಯಾಗಿ ಹಿಡ್ಕೊಳ್ಳೋ ಒಂದು ಮಾಂಸಖಂಡ. ಯೂಶಲಿ ಇದು ಯಾವಾಗ ಇಂಜುರಿ ಆಗುತ್ತೆ ಅಂದರೆ, ಯಾವಾಗ ಹರಿಯುತ್ತದೆ ಅಂದರೆ, ಯೂಶಲಿ ಮೆಟ್ಲತ್ವಾಗಿ ಏನಾದರೂ ಕಾಲ್ ಟ್ವಿಸ್ಟ್ ಆಗಿ ಏನಾದರೂ ಬಿದ್ದರೆ, ಇಲ್ಲಾಂದರೆ ಆಕ್ಸಿಡೆಂಟ್ಗಳಲ್ಲಿ ರೋಡ್ ಸೈಡಲ್ಲಿ ಹೋಗುವಾಗ ಏನೋ ಆಕ್ಸಿಡೆಂಟ್ ಆಯಿತು ಅಂದರೆ, ಇಲ್ಲಾಂದರೆ ಏನಾದರೂ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಜಂಪ್ ಮಾಡುವಾಗ, ಇಲ್ಲಾಂದರೆ ಟ್ವಿಸ್ಟಿಂಗ್ ಇಂಜುರಿ ಆದಾಗ ಸ್ಪೋರ್ಟ್ಸಲ್ಲಿ ಏನಾಗ್ಬೋದು, ಇಂಜುರಿ ಆಗ್ಬೋದು. ಯಾವ ಥರ ಗೊತ್ತಾಗುತ್ತೆ ನಿಮಗೆ? ಯೂಶಲಿ ಮಂಡಿಯಲ್ಲಿ ಏನಾದರೂ ಆಯಿತು ಅಂದರೆ ಈ ಥರ ಇಂಜುರೀಸು, ನಿಮಗೆ ಮಂಡಿ ಊತ ಬರ್ಬೋದು, ಮಂಡಿ ಏನಾಗ್ಬೋದು, ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಮಂಡಿ ಹಿಂದೆ ಮುಂದೆ ಅಂದರೆ ಲೂಸ್ ಆಗ್ಬೋದು. ಅವಾಗ ಏನಾಗುತ್ತೆ, ಮಂಡಿ ಯಾವಾಗಾದ್ರೂ ಅಗ್ಗು ತಗ್ಗಲ್ ನಡೆಯುವಾಗ, ಇಲ್ಲಾಂದ್ರೆ ನೀವು ಜಂಪ್ ಮಾಡಿದಾಗ ಏನಾಗುತ್ತೆ, ಮಂಡಿ ಮೂವ್ ಆಗುತ್ತೆ ಯೂಶಲಿ ಹಿಂದೆ ಮುಂದೆ. ಅದು ನಿಮಗೆ ಗೊತ್ತಾಗುತ್ತೆ, ಯೂಶಲಿ ಇನ್ಸ್ಟೆಬಿಲಿಟಿ ಅಂತ ಕರಿತೀವಿ. ಈ ಥರ ಸಿಂಪ್ಟಮ್ಸ್ ಇದ್ದಾಗ, ತುಂಬ ಊತ ಬಂದಾಗ, ನೋವು ಬಂದಾಗ, ಇನ್ಸ್ಟೆಬಿಲಿಟಿ ಸಿಂಪ್ಟಮ್ಸ್ ಇದ್ದಾಗ ನೀವೇನು ಮಾಡಬೇಕು, ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಮತ್ತು ಇನಿಷಿಯಲ್ ಸ್ಟೇಜಸಲ್ಲಿ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಈ ಥರ ಕನ್ಸಲ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಇಲ್ಲಿ ಬಂದಾಗ ಎಕ್ಸಾಮಿನ್ ಮಾಡ್ತೀವಿ, ಮತ್ತು MRI ಅಂತ ಮಾಡಿಸ್ತೀವಿ. MRI ಯೂಶಲಿ ನಾವೇನು ಮಾಡ್ತೀವಿ, MRI ಮಾಂಸಖಂಡಗಳಿಗೆ ಏನಾದರೂ ಅರ್ದಿದೆಯಾ ಅಂತ ನೋಡೋಕ್ಕೆ MRI ಮಾಡ್ತೀವಿ. ಈ ಥರ ಏನಾದರೂ ನಿಮಗೆ ಅರ್ದಿತ್ತು ಅಂದರೆ, ಏನಾದರೂ ಲಿಗಮೆಂಟ್ಸು ಏನು ಮಾಡ್ತೀವಿ, ರಿಪೇರ್ ಮಾಡೋಕ್ಕೆ ನೋಡ್ತೀವಿ. ಯೂಶಲಿ ಕಂಪ್ಲೀಟ್ ಅರ್ದಿತ್ತು ಅಂದರೆ ಹೊಸ್ದಾಗಿ ಆ ಲಿಗಮೆಂಟ್ನ ಹಾಕಬೇಕು. ಯೂಶಲಿ ನಮ್ಮದು ಸ್ಮಾಲ್ ಜಾಯಿಂಟ್ಸ್ ಅಂದರೆ ಚಿಕ್ಕ ಜಾಯಿಂಟ್ಸು, ರಿಸ್ಟ್ ಜಾಯಿಂಟು ಕೈದು, ಆಮೇಲೆ ಕಾಲ್ದು, ಮೊಣಕಾಲಿಂದ ಕೆಳಗಡೆ ಜಾಯಿಂಟ್ದು, ಪಾದದ್ದು ಏನಾದರೂ ಇಂಜುರಿ ಆಗಿತ್ತು ಅಂದರೆ ಯೂಶಲಿ ಅದನ್ನು ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅಂದರೆ, ಸಿಮೆಂಟು ಇಲ್ಲಾಂದರೆ ಸ್ಪ್ಲಿಂಟ್ಸ್ ಅಂತ ಹೇಳ್ತೀವಿ, ಬೆಲ್ಟ್ಗಳು, ಇದನ್ನು ಹಾಕಿ ಟ್ರೀಟ್ ಮಾಡ್ತೀವಿ. ಬಟ್ ಲಾರ್ಜ್ ಜಾಯಿಂಟ್ಸು, ಮೇನಾಗಿ ನಮ್ಮದು ಮಂಡಿ ಮತ್ತು ಭುಜ ಇದೇನಾದರೂ ಏಟಾಗಿತ್ತು ಅಂದರೆ, ನಾವು ಅದಕ್ಕೆ ಕೀಹೋಲ್ ಸರ್ಜರಿ ಅಂತ ಕ್ಯಾಮ್ರಾ ಹಾಕಿ ಮಂಡಿ ಒಳಗಡೆ ನೋಡ್ತೀವಿ. ಯೂಶಲಿ ನಮ್ಮ ಮಂಡಿಯಲ್ಲಿ ಈ ಥರ ಒಂದು 3-4 ಲಿಗಮೆಂಟು ಮೇಯ್ನಾಗಿ ಇರುತ್ತೆ ನಮಗೆ. ಈ ಮಂಡಿಯಲ್ಲಿ 3-4 ಲಿಗಮೆಂಟ್ ಇರುತ್ತಲ್ಲ, ಇದು ಆಂಟೀರಿಯರ್ ಕ್ರೂಷಿಯಲ್ ಲಿಗಮೆಂಟ್ ಅಂತ ಕರಿತೀವಿ. ಪೋಸ್ಟೀರಿಯರ್ಲಿ ಹಿಂದ್ಗಡೆ ಏನು ಮಾಡ್ತೀವಿ, ಪೋಸ್ಟೀರಿಯರ್ ಕ್ರೂಷಿಯಲ್ ಲಿಗಮೆಂಟ್ ಅಂತ ಕರಿತೀವಿ. ಸೈಡಲ್ಲಿ 2 ಇರುತ್ತೆ ಮಾಂಸಖಂಡ, ನೀವು ನೋಡ್ಬೋದು. ಇದನ್ನ ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಕರಿತೀವಿ. ಲ್ಯಾಟ್ರಲ್ ಇರೋದು ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್, ಹೊರಗಡೆ ಸೈಡ್ ಇರೋದು. ಮೇನಾಗಿ ನಮಗೆ 100% ಅರಿಯೋದು ಅಂದರೆ ಇದು ACL ಅಂತ ಹೇಳ್ತೀವಿ. ಇದಕ್ಕೆ ಎಲ್ಲರಲ್ಲೂ ಆಲ್ಮೋಸ್ಟ್ ಇದು ಅದಿರುತ್ತೆ. ಇಲ್ಲ ಅಂದರೆ ಒಳಗಡೆ ಕುಷನ್ ಇರುತ್ತಲ್ಲ, ಈ ಇಂಜುರಿ ಆಗಿರುತ್ತೆ. ಇದೆಲ್ಲ ನಮಗೆ MRIಲಿ ಗೊತ್ತಾಗುತ್ತೆ. MRI ಮಾಡಿಸಿ ಅದನ್ನು ನೋಡಿ ಯಾವ ಥರ ಏನು ಮಾಡಬೇಕು ಅಂತ. ನೆಕ್ಸ್ಟ್ ಟ್ರೀಟ್ಮೆಂಟ್ ನಾವು ಮಾಡೋದೇನು ಅಂದರೆ ಕೀಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಒಂದು ಕ್ಯಾಮ್ರಾ ಹಾಕಿ ಸ್ಮಾಲ್ ಹೋಲಲ್ಲಿ 0.5 ಸೆಂಟಿಮೀಟ್ರಿಂದ 1 ಸೆಂಟಿಮೀಟ್ರ್ ಹೋಲ್ ಮಾಡಿಕೊಂಡು ಕ್ಯಾಮ್ರಾ ಹಾಕಿ ನೋಡಿ, ಅದರಲ್ಲಿ ಅದೇ ಥರ ಇನ್ಸ್ಟ್ರೂಮೆಂಟ್ ಬರುತ್ತೆ. ಇನ್ಸ್ಟ್ರೂಮೆಂಟ ಯೂಸ್ ಮಾಡಿ ನಿಮಗೆ ಈ ಬೋನಲ್ಲಿ ಅಂದರೆ ಕಾಲ್ ಬೋನು ಮತ್ತು ತೊಡೆ ಬೋನಲ್ಲಿ 2 ಹೋಲ್ ಮಾಡಿ ಏನು ಮಾಡ್ತೀವಿ, ಹೊಸ ಲಿಗಮೆಂಟ್ನ ಫಿಕ್ಸ್ ಮಾಡ್ತೀವಿ. ಈ ಎಲ್ಲ ಥರ ಫಿಕ್ಸ್ ಮಾಡುವಂಥ ಫೆಸಿಲಿಟೀಸು ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಅವೈಲೇಬಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಎಕ್ವಿಪ್ಮೆಂಟ್ಸು ಮತ್ತು ಟೆಕ್ನಿಕ್ಸು ಮತ್ತು ಇದಕ್ಕೆಲ್ಲ ಬೇಕಾಗುವಂಥ ಎಲ್ಲ ಇಂಪ್ಲಾಂಟ್ಸು, ಹೊಸ ಥರ ಇಂಪ್ಲಾಂಟ್ಸ್ಗಳು ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವು ಇದೇ ಆಪ್ರೇಷನ್ಗೆ ಸಿಟೀಸ್ಗೆ ಹೋದರೆ ಏನಾಗುತ್ತೆ, ತುಂಬ ನಿಮಗೆ ಖರ್ಚಾಗುತ್ತೆ ಇದೇ ಆಪ್ರೇಷನ್ಗೆ. ಬಟ್ ನಮ್ಮ ಹಾಸ್ಪಿಟಲಲ್ಲಿ ಏನಾಗುತ್ತೆ, ಇದಕ್ಕೆ ತುಂಬ ಕಡಿಮೆ ಬೆಲೆಯಲ್ಲಿ ಮೊತ್ತದಲ್ಲಿ ನೀವು ಇಲ್ಲಿ ಮಾಡಿಸ್ಕೋಬೋದು ಈ ಆಪ್ರೇಷನ್ನ. ಇದೆಲ್ಲ ಫೆಸಿಲಿಟಿಗಳು ನಮ್ಮ ಆದಿಚುಂಚನಗಿರಿ BG ನಗರ ಹಾಸ್ಪಿಟಲಲ್ಲಿ ಲಭ್ಯವಿದೆ. ಇದನ್ನು ಸುತ್ತಮುತ್ತ ಜನಗಳು ಬಂದು ಈ ಸೌಲಭ್ಯವನ್ನು, ನಿಮ್ಮದು ಯಾವುದೇ ಥರ ಇಂಜುರಿ ಆಗಿರಲಿ, ನಿಮ್ಮದು ಮಂಡಿಗೆ ಇಲ್ಲ ಭುಜಕ್ಕೆ ಲಿಗಮೆಂಟ್ ಇಂಜುರಿ ಅಂತ ಕರಿತೀವಿ, ಯಾವುದೇ ಥರ ಆಗಿರಲಿ ಬಂದು ಈ ಸೌಲಭ್ಯನ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ವಿಡಿಯೋದು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.